Okay, now we are heading towards to Coimbatore from Uti. So we'll show you all the scenic views that we go ahead. ಗಾಡಿ ಎಲ್ಲ ಫುಲ್ ಚೊಕ್ಕ ಪ್ಯಾಕ್ ಮಾಡೈತಿ, ಮಸ್ತಾಗೈತಿ. ಯಾಕೆ ದ ರೈಡರ್ ಇಸ್ ರೆಡಿ. ಬೈ 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 ಒಂದು ಹೆಲ್ಪ್, ಅದ್ರಾಗ ಅದು ಹಾಕ್ಬಿಡ. ಎಲ್ಲಿ ಹೋಗ್ತದೆ ಫೋನ್? ಮ್ಯಾಪ್. ದಿಸ್ ಈಸ್ ಮಚ್ ನೀಡೆಡ್ ಮ್ಯಾಪ್. ಕ್ಯಾನ್ಸಲ್ ಮಾಡಬೇಡ. ಓಕೆ, ಲೆಟ್ಸ್ ಗೋ. ಓ, ಯಾರೋ ಒಬ್ರು ದುಗಿಸ್ಬೇಕ. ಬೈ ದುಗಿಸ್ತಿ? ಹಿಂಗಾದ್ರೆ ಹೆಂಗಪ್ಪ? ಇಲ್ಲ ಗೊತ್ತು. ಎಸ್, ಐ ಡಿಡ್ ಇಟ್ ಮೈ ಓನ್. ಓಕೆ, ಲೆಟ್ಸ್ ಗೋ. ಫುಲ್ ಓಟಿ 520 ಕಿಲೋಮೀಟರ್ ಇತ್ತು ನಾವು ಬಂದಾಗ. ಇಲ್ಲ, ನಾವು ಇಲ್ಲಿಂದ ಬಿಟ್ಟಾಗ, ಇಲ್ಲಿಂದ ವಯನಾಡಿಂದ ಬಿಟ್ಟಾಗ 520 ಕಿಲೋಮೀಟರ್ ಆಯ್ತು. ವಯನಾಡ್ ಒಳಗೆ ಅಡ್ಡಾಡಿದ್ವಿ, ಮೈಸೂರು ಒಳಗೆ ಅಡ್ಡಾಡಿದ್ವಿ. ಮೈಸೂರು ಅಡ್ಡಾಡಿದ್ವಿ. ಮೈಸೂರಿಂದ ನಿನ್ನೆ ಬೆಳಗ್ಗೆ ಬಿಟ್ಟಾಗ 521 ಸ್ಟಾರ್ಟ್ ಆಗಿತ್ತು. ನಿನ್ನೆ ಫುಲ್ ಡೇ, ಇವತ್ತೆಲ್ಲ ಮುಗಿಮಟ್ಟ ಊಟಿ ಎಲ್ಲ ಮುಗಿಯೋ. ನಿನ್ನೆ ವಯನಾಡೆಲ್ಲ ಮುಗಿಯೋಕೆ ನಮ್ಗೆ ಎಷ್ಟು ತೊಗೊಂತಂದ್ರೆ 820 ಕಿಲೋಮೀಟರ್ಸ್ ಏನೋ ತೊಗೊಂತೆ. ಇವತ್ತೊಂದಿಷ್ಟು ಕಿಲೋಮೀಟರ್ ಆಯ್ತು, 874. ಸೊ ಲೆಟ್ಸ್ ಗೋ ಬೈ ಪೆಟ್ರೋಲ್ ಟ್ಯಾಂಕ್. ಓಕೆ, ನಮ್ದು ಸ್ಟೇ ಮಸ್ತಿತ್ತು. ಈಗ ಪೆಟ್ರೋಲ್ ಹಾಕಿಸಿ ಬಿಟ್ರೆ ಡೈರೆಕ್ಟ್ ಕೊಯಂಬತ್ತೂರ. ಅಂಟಿ ಸೈಡ್ ಎಲ್ಲ ರಾಡಿ ಸಿಡಿ ಅಪ್ಪ ಈ ರೋಡ. ಓ, ಹೆವಿ ರೈಡರ್. ಸೊ ಈಗ ನಾವು ಫ್ಯೂಲ್ ಟ್ಯಾಂಕ್ ಹಾಕಕ್ಕೆ ಹೊಂಟೀವಿ. ಫ್ಯೂಲ್ ಫುಲ್ ಮಾಡಿ ಸಿಗೋಣ. ಈಗ ಪೆಟ್ರೋಲ್ ಹಾಕಕ್ಕೆ ಬಂದೀವಿ, ನೋಡೋಣ ಎಷ್ಟಾಗತ್ತೆ ಅಂತೇಳಿ. ಯಾಕಂದ್ರೆ ನಿನ್ನೆ ಬರುವಾಗ ಬೆಳಗ್ಗೆ 690 ರುಪೀಸಿಂದ ಹಾಕಿದ್ವಿ. ಸೊ ಆಲ್ಮೋಸ್ಟ್ 520 ಅಂದ್ರೆ ಫುಲ್ ಟ್ಯಾಂಕ್ 520ಇಂದ 830 75 ಅಂತಂದ್ರೆ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಹೊಡೆದೀವಿ. ಬಟ್ ಸ್ಟಿಲ್ ಇನ್ನೂ ಅದಾವ. ಎಷ್ಟಾಗತ್ತೆ ನೋಡೋಣ. ಫುಲ್ ಟ್ಯಾಂಕ್. ಹಾಂ, ನಿನ್ನೆ 690 ಹಾಕ್ಸಿದ್ದೆ. ಎಷ್ಟಾಗಿತ್ತು ಅವ್ರದ್ದು ಬಿಲ್ ಐತ್ಲ ಅಲ್ಲಿ? ಓಕೆ, 900 ರುಪೀಸ್. 9 ಲೀಟ್ರ್ ಖಾಲಾಗೈತೆ. 901 ಆಗಿತ್ತು. ಸೊ 901 ಅಂತಂದ್ರೆ 900 ರುಪೀಸ್ ಹಿಡಿದ್ರೆ 350 ಕಿಲೋಮೀಟರ್ಸ್ ಹೊಡೆದೈತಿ. 350 ಡಿವೈಡೆಡ್ ಬೈ 9 ಅಂತಂದ್ರೆ 47 ಹಂಗೆ ಮೈಲೇಜ್ ಕೊಟ್ಟಿರ್ಬೋದು ನೋಡಿ. ಇಲ್ಲಿ ನೋಡಿ
37.2 ಸೈಕ್ ಹೆಂಗೆ ಹಚ್ಚಿ ರುಬ್ಬ್ಯಾಡಿವಿ ಅದ್ರಾಗ 37 ಮೈಲೇಜ್ ಕೊಟ್ಟೈತಂದ್ರೆ ಬೈ ಅಷ್ಟು ಹಚ್ಚಿ ರುಬ್ಬ್ಯಾಡಿದ್ರು ಮೈಲೇಜ್ 37 ಹಾಂ ಅಡ್ಡಿಲ್ಲ ಏನು ಮಸ್ತ್ ಬೈ. ನಾ ನಿಂಗೆ ಎಷ್ಟು ಹೇಳಿದೆ 28 30 ಕೊಡ್ತದೆ ಮಾಡಿದ್ದೆ ನಾನೇ, ಯಾವತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲಾಗಿತ್ತೆ. ಇದು ನೋಡಿಲ್ಲಿ ಕ್ಯಾಲ್ಕುಲೇಟರ್ 350 ಡಿವೈಡೆಡ್ ಬೈ 38 ಮೈಲೇಜ್ ಕೊಟ್ಟೈತಿ. ಹೊಗ್ಗೋ ಅವನು ಅಲ್ಲ 38 ಅಂದ್ರೆ 37 ಪಾಯಿಂಟ್ ಹಂಗೆ ಚಿಲ್ಲರ್ ಕೊಟ್ಟೈತಿ ಬಿಡು. ಸಾಕಲ್ಲ, ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಸಾಕು ಬ್ರೋ ಸಾಕು, ನಮ್ಗೆ ಏನು ಸಿಕ್ಕೈತೆ ಅದ್ರಾಗ ಖುಷಿ ನಾವು. ಓಕೆ, ಸೊ ಲೆಟ್ಸ್ ಗೋ ಟು ಕೊಯಂಬತ್ತೂರು. $82 kilometers. ಮಸ್ತ್ ಫುಲ್ ಬೇಕ್ರೆ ಲೇಕ್ ಮತ್ತು ಇದು ನೋಡ್ಕೊಂಡು ಫಾಲ್ಸ್ ನೋಡ್ಕೊಂಡು ಇದು ಮಾಡಿ ಆಮೇಲೆ ಪೈನ್ ಫಾರೆಸ್ಟ್ ನೋಡ್ಕೊಂಡು ವಾಪಸ್ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾರು ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿ ಈಗ ಜಲ್ದಿ ಬಿಡ ಅಂತೀವಿ. ಯಾಕಂದ್ರೆ ಏನೇನೋ ಸೀನಿಕ್ ಪಾಯಿಂಟ್ಸ್ ಅವನ್ನೆಲ್ಲ ನೋಡ್ಕೊಂಡು ಇದು ಮಾಡೋ ಮಟ್ಟ ಅಲ್ಲಿಗೆ ಆಗುತ್ತದು ಹೋಗ್ಬಿಟ್ಟದು. ಆಮೇಲೆ ಇವತ್ತು ಸಾಯಂಕಾಲ ಹೋಗಿ ಕೊಯಂಬತ್ತೂರ್ನಾಗ ಸ್ಟೇ ಮಾಡಿ ನೈಟ್ ಇಶಾ ಫೌಂಡೇಶನ್ ಇನ್ ಲೈಟಿಂಗ್ಸ್ ನೋಡಿಬೇಕನ್ನೋದು ಆಸೆ ಐತಿ. ಸೊ ಅದನ್ನ ನೋಡಿ ಅಲ್ಲಿ ಅದೊಂದು ದಿನ ಬರೆಯೋದಿರ್ತೈತೆ, ಅದನ್ನು ಬರೆದ್ರೆ ಅದು ಮನೆಗೆ ಅದು ಇದನ್ನು ಬರುತ್ತೆ ಲೆಟರ್ ಇಶಾ ಫೌಂಡೇಶನ್ ಇನ್. ಸೊ ಅದನ್ನೊಂದು ಮಾಡಿ ಅಲ್ಲಿಂದ ಅಷ್ಟೇ ಮಾಡಿ ಮತ್ತು ಆಮೇಲೆ ನಾಳೆ ಬೆಳಗ್ಗೆ ಕೊಯಂಬತ್ತೂರು ಬೆಳಗ್ಗೆ ಬಿಟ್ರೆ ಡೈರೆಕ್ಟ್ ಮುನ್ನಾರ್, ದ ವೇ ಟುವರ್ಡ್ಸ್ ಮುನ್ನಾರಿಂದ ಕೊಡೈಕೆನಾಲ್ ನಾವು ಡ್ರಾಪ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಇದ್ರೊಳಗೆ ಆಗತ್ತಿಲ್ಲ ಟೈಮಿಂಗ್ ಒಳಗೆ. ಸೊ ಪ್ರಾಬಬ್ಲಿ ಕೊಡೈಕೆನಾಲ್ ಡ್ರಾಪ್ ಮಾಡಿ ಹೋದ್ರೆ ಇದಕ್ಕೆ ಹೋಗ್ಬೋದು ನಾವು ರಾಮೇಶ್ವರಂ. ಡೈರೆಕ್ಟ್ ರಾಮೇಶ್ವರಂಗೆ ಹೋದ್ರೆ ರಾಮೇಶ್ವರಂ ಸ್ಟೇ ಮಾಡಿ ರಾಮೇಶ್ವರಂ ದರ್ಶನ ಮಾಡ್ಕೊಂಡು ಅಲ್ಲಿಂದ ಧನುಷ್ಕೋಡಿ ಹೋಗಿ, ಧನುಷ್ಕೋಡಿಯಿಂದ ಮತ್ತೆ ಕನ್ಯಾಕುಮಾರಿ ಪ್ಲ್ಯಾನ್ ಇತ್ತು. ಬಟ್ ಕನ್ಯಾಕುಮಾರಿ ನಮ್ಗೆ ವರ್ಕೌಟ್ ಆಗಂಗಿಲ್ಲ, ಯಾಕಂತಂದ್ರೆ ಹಾಲಿಡೇ ನಮ್ಮ ಕಡೆ ಇಲ್ಲ ಅಲ್ಲ. ಸೊ ಲಾಸ್ಟ್ ನಮ್ದು ಇದಿದ್ದ 9 days ಅಷ್ಟೇ. ಸೊ 1 day ಎಕ್ಸ್ಟ್ರಾ ಬೇಕಾಗ್ತೈತೆ ಅಲ್ಲಿ ಹೋಗ್ಬೇಕಂದ್ರೆ. ಸೊ ಅದಕ್ಕೆ ಕನ್ಯಾಕುಮಾರಿ ಡ್ರಾಪ್ ಮಾಡಿ ಡೈರೆಕ್ಟ್ ಕೊಚ್ಚಿ ಹೋಗ್ಬಿಡ್ತೇವೆ. ಕೊಚ್ಚಿ ಇಲ್ಲ ಮಂಗಳೂರು, ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಉಡುಪಿ ನೋಡಿ ಡೈರೆಕ್ಟ್ 9th day ಹುಬ್ಬಳ್ಳಿ, ಆಮೇಲೆ 10th day ಆ್ಯಸ್ ಯೂಶುವಲ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತೇಳಿ ಆಫೀಸ್. ಓಕೆ ನೋಡ್ರಿ, ಇದೆ ಊಟಿಯಿಂದ ಕೊಯಂಬತ್ತೂರು ಹೋಗೋ ರೋಡ್. ಯಾರು ಮಿಸ್ ಮಾಡಬೇಡ್ರಿ, ಹಿಂಗೆ ಹೋಗ್ರಿ. ನೋಡ್ರಿ ಇದು ವ್ಯೂಸ್, ಸೀನಿಕ್ ವ್ಯೂಸ್ ಸೈಕ್ ಐತಿ. ಈ ನಡಕ್ ಇವು ಕಲ್ಲು ಎದಕ್ಕೆ ಹಾಕ್ಯಾರ ಅನ್ನೋದು ನಂಗೆ ಅರ್ಥ ಆಗೋಲ್ತ. ಹೆವಿ ವೆಹಿಕಲ್ ನೋ ಪಾರ್ಕಿಂಗ್ ಫೈನ್ 1000 rupees. ಮತ್ತೆ ಇವೆಲ್ಲ ಅದಕ್ಕೆ ಮಾಡ್ರ? ಅಬ್ಬಾ ದೇವ್ರೇ, ಏನಪ್ಪ ಇದು ಗುಡ್ಡ ಇಂಥ ದೊಡ್ಡದೈತಿ. ಮೈ ಗುಡ್ನೆಸ್, ಓ ಮೈ ಗಾಶ್, ಸೈಕ್. ಇದೇನು ಮಳೆ ಬರೋಂಗ್ ವೆದರ್ ಆತ? ಫುಲ್ ಮಳೆ ಬರಬಾರ್ದಪ್ಪ. ಮತ್ತೆಲ್ಲ ತೆಗ್ದು ಜಾಕೆಟ್ ಹಾಕೊಂಡ್ ಕುಂದ್ರ ಮಾಡ ದೊಡ್ಡ ಲಪಡ ಹಾಕೈತಿ. ಮತ್ತೆ ಯಾವ ಸೈಡ್ ಕೊಯಂಬತ್ತೂರು? ಈ ಸೈಡ್ 83 kilometers. ಉಪ್ಪರ್ ಬಾವಿ ತಂಗೋಡು 83 kilometers ಕೊಯಂಬತ್ತೂರು. ಗೂಗಲ್ನಾಗ ಬೇರೆ ತೋರಿಸ್ತೈತಿ, ಇದ್ರ ಇವ್ರ ಬೋರ್ಡ್ ಒಂದ್ ಹಾಕಿರ್ತಾರ. ಹಿಂಗೆ ಹಾಕಿದೆ, ಇಲ್ಲಿ 80 kilometers ತೋರಿಸ್ತೈತಿ. ಐ ಗೆಸ್ ಇದೇನಾದ್ರು ಶಾರ್ಟ್ಕಟ್ ತೋರಿಸ್ತೈತಿ. ಮತ್ತೆ ಅವ್ರು ಅದು ಫಸ್ಟ್ ಯಾವಾಗೋ ಮಾಡಿದ ಹಳೆಯ ಲಾಂಗ್ ಕಟ್ ಎಲ್ಲ ಒಂದಲ್ಲ. ಯಾಕೆ ಹಿಂಗ? ನಮ್ದು ಗಾಡಿ ಬಗ್ಗೆ ಹೇಳ್ಬೇಕಂತಂದ್ರ ಗಾಡಿ ನೋಡ್ರಿ, ಹಿಂಗ ಹಚ್ಚಿ ರುಬ್ಬ್ಯಾಡಿದೆ.
ಮಲ್ಟಿಪಲ್ ಟೈಮ್ಸ್ ಆಫ್ ಗೇರ್ ಯೂಸ್ ಮಾಡೈತಿ ಅಂಥದ್ರೊಳಗೆ ಗಾಡಿ ಮೈಲೇಜ್ ಕೊಟ್ಟಿದ್ದು 37 ಪಾಯಿಂಟ್ ಚಿಲ್ಲರ್, ಇಲ್ಲ ಅಂದ್ರೆ 38 ಹಿಡಿದ್ರು ನಡೀತದೆ. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಬೈಕ್ ಆಸ್ ಒನ್ ಆಫ್ ದ ಬೆಸ್ಟ್ mileage giving bike, so that you can buy it. Yo, my goodness, wow. Oh wow, psych bro, psych. Oh psych. ಏ ವ್ಯಾಲ್ಯೂ ಅವ್ನು ಹೇಳಿದ್ದು ಇಲ್ಲಿತ್ತದ ಬೆಳಗ್ಗೆ, ನಾವು ಹೋಗಿದ್ದು ಅಲ್ಲೇ ಹೋಗ್ಬಿಟ್ಟು ಶೇ ಮಸ್ತ್ ಇತ್ತಿದ್ದು. ಇಲ್ಲಿ ನೋಡಿದ್ವಿ ವ್ಯಾಲ್ಯೂ ಪಾಟ್ ಆತದ ನೋಡ ಬಬ್ಬರ್ ಕೆಳಗೆ ಪಡ್ರಕ್ಕಂತ ಆದ. ಈ ಸೈಡ್ ಐತಿ ವ್ಯಾಲ್ಯೂ ವ್ಯೂ. ಅಯ್ಯೋ ಓ ಮೈ ಗುಡ್ನೆಸ್, ನೋಡಿದೆ ಈ ಸೈಡ್ ಬಸ್ ಹೆಂಗ್ ಬರದ ನೋಡಿದ್ರ. ನಾ ಸೈಡ್ ಹಾಕೊಂತೀನಿ ಗಾಡಿ, ಸ್ವಲ್ಪ ವಿಡಿಯೋ ನೋಡಿ. ಇಲ್ಲಿ ವ್ಯಾಲ್ಯೂ ವ್ಯೂ ಪಾಯಿಂಟ್ ಚೆಕ್ ಮಾಡ್ತೀನಿ. ವ್ಯೂ ಪಾಯಿಂಟ್ ತೋರಿಸ್ತೀನಿ ತಡಿ, ನೋಡ್ಬೇಕು, ನಾನು ನೋಡ್ಬೇಕು ತೋರ್ಸಕ್ಕಿಂತ ಹೆಚ್ಚಿಗೆ. ಅವು ಹೊಲ್ಸತ್ ಕಡೆ. ವಾವ್, ಓ ಫಾಲ್ತು ಪೇಂಟ್ ಹಚ್ಚಾರ, ಹೆಂಗೈತೆ ನೋಡೋದು. ಅಬ್ಬಾ ಸೊ ಈಗ ಬ್ರೋ, ಸೊ ಈಗ ಇದು ನೋಡಿದ್ವಿ ವ್ಯೂ. ವಾವ್ ನೈಸ್. ಸೂಪರ್. ಬಟ್ ಅಲ್ಲೇ ಕ್ಲೋಸ್ ಮಾಡ್ರ, ಆ ಟೆಂಪಲ್ಗೆ ಹೋಗ್ಬೇಕಂತ ನೋಡೋದೇನಾ. ಸೈಕ್ ಬ್ರೋ, ಸೈಕ್. ಫಾಗ್ ನೋಡೋದು, ಮಂಜು ಎಲ್ಲ ಕ್ಲೌಡ. बरा ಅಂತ ನೋಪ ಚಿನ್ನ. क्या व्यू है रे ब्रो, ये क्या व्यू है इधर से. ಸೇಮ್ ಅಲ್ಲಿ ನಾ ತಗೊಂಡಲ್ಲ ವ್ಯೂ ನೋಡಿದೆ, ಏನ್ ಸೈ ಕೈತಿ. ವಾವ್ ಸೂಪರ್. ಹಾ ಬೈ, ಅಲ್ಲಿ ಏನ್ ಐತ್ ನೋಡ್ಬೋದು ವ್ಯೂ. ಶೇ ಮನೆ ಕಟ್ಟಿದ್ ನೋಡ್ಬೋದು ಅಲ್ಲಿ ಹಿಂದಾಗ. ಹ್ಞೂಪಾ, ಏನು ಮಸ್ತ್ ಇದೆ. ಹಾಂ ಬೈ, ರೋಡ ಸೈಕ್ ಐತಿ. ಗಾಡಿ ಹೆಂಗ್ ಬರದ ಗೊತ್ತ, ಈಗ ಮಹೇಂದ್ರ ಅದಾವ ಎಲ್ಲಿ ಇಲ್ಲೇ ಬಂದನ್ ಪೂರಾ. ಈ ಕಡೆ ಜಾಗನೇ ಇಲ್ಲ, ಫುಲ್ ಹೇರ್ ಪಿನ್ ಫುಲ್. ಸೈಕ್ ವ್ಯೂ ಪಾಯಿಂಟ್ಸ್ ಅದಾವ, ಫುಲ್ ಹೇರ್ ಪಿನ್ ಕಟ್ ಅದಾವ, ಹೆವಿ ಹೇರ್ ಪಿನ್ ಕಟ್ ಅದಾವ. ನೋಡ, ವಾವ್, ಜಸ್ಟ್ ಎಂಜಾಯ್ ದ ವ್ಯೂ. ಓಕೆ, ನಂಗೆ ಮಾತಾಡಕ್ ಬರತ್ತಿಲ್ಲ, ಭಾಳ ಕೆಟ್ಟ ಏನೋ ಫೀಲ್ ಅನ್ಸದ. ಮಸ್ತ್ ಸೂಪರ್ ಐತ್. ನಾ ಏನೈತ್ ನೋಡಿದ್ದೆ. ಶ್ಯಾ, ನಮ್ಮ ಮನೆ ಕಡೆ ಯಾಕೆ ಹಿಂಗಿಲ್ಲ ಅನ್ನತೀನಿ ನಮ್ಮೂರಾಗ. ಇಲ್ಲ ನಾನು ಯಾಕೆ ಇಲ್ಲಿ ಹುಟ್ಲಿಲ್ಲ ಅನ್ಸ್ಬಿಡ್ತ.
ಸೊ ಯೂಶ್ವಲಿ ಈ ಥಾಟ್ ಎಲ್ಲರಿಗೂ ಇರ್ತೈತಿ, ನಮ್ಮ ಊರಾಗ ಹಿಂಗೆ ಹಾಕಿಲ್ಲ, ನಾ ಇಲ್ಲೇ ಹಾಕಲಿಲ್ಲ, ನಂದು ಇಲ್ಲೇ ಹಾಕಿಲ್ಲ ಅಂತೇಳಿ. ಬಟ್ ಇಲ್ಲಿದ್ದವ್ರಿಗೆ ಅದು ಕಾಮನ್ ಆಗ್ಬಿಟ್ಟಿರ್ತೈತೆ. ಏನಪ್ಪ ಇದಾಯ್ತು, ಬೋರ್ ಆಗ್ಬಿಟ್ಟಿರ್ತದೆ ಅವ್ರಿಗೆ, ಇನ್ನೇನು ನೋಡ್ತಿಲ್ಲಪ್ಪ ದಿನ ಹಿಂಗೆ ಇರ್ತೈತೆ ಅಂತ. ಯಾರ ಕಡೆ ಇರ್ತೈತಿ ದಿನ, ಯಾರ ಕಡೆ ದಿನ ಸಿಗ್ತೈತಿ ಅವ್ರಿಗೆ ಅದು ಇಷ್ಟ ಇರಂಗಿಲ್ಲ. ಯಾರಿಗೆ ಯಾವಾಗಾರ ಅಷ್ಟ ಸಿಗ್ತೈತಿ ಅದು ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ. ಏನಿವು ಮ್ಯಾಟ್ ಹೊಸವ ಹಳೆ ಒಣಗ್ಸಾಕ್ ಹಾಕ್ಯಾನ, ಮರ ಹಾಕ್ಯಾನಪ್ಪ ಅವ, ಒಣಗ್ಸಾಕಲ್ಲ. ಭಾಳ ಕೇರ್ಫುಲ್ ಆಗಿ ರೈಡ್ ಮಾಡ್ಬೇಕು ಇಲ್ಲೇ. ಸೊ ಬಿ ಕೇರ್ಫುಲ್. ನೋಡಿ ಗಾಡಿ ಹೆಂಗ್ ಬರತಾವ ನೋಡಿದ್ವಿ, ಟಣನ್ ಟಣ್ ಟಣನ್ ಟಣ್ ಟಣನ್ ಟಣ್ ಅಂತೇಳಿ ಪಾ 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 ಪಪು ಪಪಾ ಪಾ ತತ್ತರ ದತ್ತರ ಪಪ್ಪ ಅಂತೇಳಿ ನಾನು ಹಾಡು ನೋಡಿಲ್ಲಿ ನೋಡಿ. ನಂದ ಟ್ಯೂನ್ ಅದ, ನಾ ಮಾಡಿನ ಕುತ್ಕೊಂಡು. ಹಾ ಸೈಕ್ ಸೈಕ್. ಏನ್ ರೋಡ್ ಐತಪ್ಪ ಇದು, ಸೈಕ್ ಐತಲ್ಲ ಬಾಯ್ಸ್. ರೋಡ್ ನೋಡ ಸಿಂಗಲ್ ರೋಡ್ ಐತಿ, ಮಂದಿ ಹೆಂಗ್ ಬರತಾರ ಗೊತ್ತ, ಸೈಕ್ ಬರಾಕತ್ತಾರ. ಜಾಗನಿಲ್ಲ ನೀವು ಅಣ್ಣ ಇದ್ರಾಗ ಅವಳೆ ಜಿಗಿಸ್ಬಿಟ್ಟ ಗಾಡಿ, ದಡ್ಡ ಅಂತೇಳಿ ಹೋಗ್ಬಿಟ್ಟಾನ, ಎಲ್ಲ ಯಾವಾಗ್ಬಿಟ್ಟಾನ ಸಿಗೋಲ್ಲ, ಮುಂದೋಗ್ಬಿಟ್ಟಾನ. ಆ ಗಾಡಿ ನಾವು ಹೊಡಿತಾನ, ಮಲಗಿಸಿ ಹೊಡಿತಾನ, ಮಸ್ತ್ ಹೊಡಿತಾನ. ನಂದು ಹಿಂದೆ ಲಗೇಜ್ ಭಾಳ ಆಯ್ತು, ಹೋಗಂಗಿಲ್ಲ ಜಾಸ್ತಿ, ಮಾಡ್ತೈತಿ ಜಾಸ್ತಿ ಅಷ್ಟು. ಮಾತಾಡಿದ್ರೆ ಫಾಗಡೆ ಆಗೈತಿಂಗಿಲ್ಲ. ನೋಡಿದ ಟ್ರಾಫಿಕ್ ಆಟೋ ಕಾಲ್ ಮೇಲೆ ಹಾಕಿಪ್ಪ ಡ್ರೈವರ್ನ. ನಾನು ಸಂಧ್ಯಾಗಿಂದ ಹೋಗ ಯಾವ ಅಡ್ಡ ಹಚ್ಚಕ ಗಾಡಿ ಎಲ್ಲ ಟ್ರಾಫಿಕ್ ಮಾಡಪ್ಪ. ಓ ಇದನ್ನ ತಿಕ್ಕರೆ ಇದು ರಿಯಲ್ ಗಾಡಿ ಅಂದ್ರೆ RX 100 ರಿಯಲ್ OG ಅದ. ನೋಡಿ ಕಟ್ ಇದು ಮನೆ ನೋಡಿ ಹೆಂಗ್ ಮಸ್ತ್ ಕಟ್ಟ, ಸುಮ್ಯಾಗ ಮುಲ್ಲ. ಗಾಡಿ 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 ಅದೇನು ಬರ್ದಾರಪ್ಪ ಗೊತ್ತಿಲ್ಲ, ಭಾಷಣ ಬರಂಗಿಲ್ಲ. ತಮಿಳ್ನಾಡ ಅಷ್ಟೇ ಗೊತ್ತೈತೆ ನಮಗೆ, ತಮಿಳ್ನಾಡ ಅದನ್ನು ತಮಿಳ್ನಾಡ ಬರ್ತಾರೆ. ಏನು ಕಲರ್ಫುಲ್ ಮನೆ ಕಟ್ಟಾಕು, ಕಲರ್ 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 ಕಲರ್. ಈಗ ಲೈಟ್ ಹಚ್ಚಿದ್ರೆ ಭಾರಿ ಕಾದಿದೆ ಇಲ್ಲಿ, ಏನು ಮಜಾರ. ಮಳೆ ಹೊಡಾತೈತಪ್ಪ ಇಲ್ಲೇ ಸೈಕ್ ಕೊಯಮತ್ತೂರು ರೋಡಿಗೆ ನೋಡಿಲ್ಲಿ ಆಗಳಿಂದ ಚಲೋ ಆಗೈತೆ, ಸಣ್ಣಗೆ ಜಿಬ್ರು ಜಿಬ್ರು ಮಾಡಿ ಈ ಕಡೆ ಫುಲ್ ಜೋರ ಹೊಡೆದೈತಿ. ಆ ಗ್ಲೌಸ್ ತೆಗ್ದೆ ನಿಂತು ಥಂಡಿ ಫೀಲ್ ಮಾಡ್ಕೊಳಕ ಮಸ್ತ್ ಏನ್ ಅನ್ಸತೈತಿ ಹೇಳ, ತಂಬ. ಬಟ್ ಎಲ್ಲ ಗ್ಲೌಸ್ ಹಾಕಿಲ್ಲ ಅಂದ್ರೆ ಭಾಳ ಅನ್ಕಂಫರ್ಟೇಬಲ್ ಫೀಲ್ ಆಗತೈತಿ. ಈಗ 2-3 ದಿನ ಕಂಟಿನ್ಯೂ ಗ್ಲೌಸ್ ಹಾಕೊಂಡಿತ್ತಲ್ಲ, ಇದೇನ್ ಬಾ ಅಂತಾರ ಅಂತ. ಬಟ್ ಈಗ ತಂಪಿಗೆ ಎಷ್ಟು ಮಸ್ತ್ ಅನ್ಸತೈತಿ ಅಂತಂದ್ರೆ ಏನೋ ಫುಲ್ ಆಕ್ಸಿಜನ್ ಕೊಟ್ಟಂಗೆ ಆಗತೈತಿ ಫುಲ್ ಕೈಗೆ. ಅಂದ್ರೆ ಫುಲ್ ಇದಾಕೈತೆ ಅದು ಗ್ಲೌಸ್ ಹಾಕೊಂಡ್ಬಿಡ್ಲೆ, ಭಾಳ ತಕೊಂಡ್ಬಿಡ್ಲಿ ಸಫೋಕೇಟ್ ಆಕೈತಲ್ಲ. ಸೊ ಹಾಗೆ ಇಲ್ಲೇನೋ ಫುಲ್ ಮಳೆ ಹೊಡೆದೈತಿ.
ಬಾ 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 ಸೈಕ್ ನೋಡೋದ. ಬ್ರೈ ಇಲ್ಲಿ ನೀರ್ ಸಿಗೋದಿಲ್ಲ ಅದ 5 ಲೀಟರ್ ಕ್ಯಾನ್ ತಗೋಬೇಕೇನೋ. ಹಾ ಮುನ್ನಡಿ ಅಲ್ಲಿ ನೀರ್ ಸಿಗೋಂಗಿಲ್ಲ ಅದ. ನಮ್ ಕಡೆ ಬಾಟಲ್ ಇಲ್ಲ, ನಿನ್ನೆ ಗತ್ಲೆ ಆಕೈತ್ ನೋಡ. ಇವ್ ಬಾಟಲ್ ಇಲ್ಲ ಇವ್ರ ಕಡೆ. 5 ಲೀಟರ್ ಕ್ಯಾನ್ ಕೊಡ್ತಾರ. ಬಾ ಏನೈತ್ ನೋಡಿದ ಚಿಲ್. ಏನೈತಿ ಇಲ್ಲ ಇದ ಕಣ್ಣೂರ್ ಬೈ, ಕಣ್ಣೂರ್ ಇದೆ. ಮತ್ತ ಟ್ರಾಫಿಕ್ ಕರೆಕ್ಟ್ ಇದೆಲ್ಲ ನೋಡಿನ ತೋರಿಸ್ತದ ಗೂಗಲ್ ಕರೆಕ್ಟ್. ನಿಂಗೆ ಎಷ್ಟು ತಾಸು ಬೇಕಲಿ ಅಂತೇಳಿ ನೀವು ಎಷ್ಟಾರ ಫಾಸ್ಟ್ ಹೊಡ್ಕೊ ಅಂತೇಳಿ. ಅಲ್ಲಿ ಇಷ್ಟೊತ್ತಿಗೆ ಇಷ್ಟು ಟ್ರಾಫಿಕ್ ಇರ್ತತಿ ಅಂಥೇಳಿ. ಏನೇನೋ ಆಯ್ತು, ಭಾರಿನ ಆಯ್ತು ಫೀಲ್. ಹೆಂಗ ಅನ್ಸತ್ತೆ ಹೇಳಿ ನಂಗೆ, ಮಳೆಗಾಲನಾಗ ಬಂದಂಗೆ ಮಾನ್ಸೂನ್ ಒಳಗೆ ಬಂದಂಗೆ ಅನ್ಸತ್ತೆ. ಬೈಕ್ ಇದ್ರೆ ಇದ್ದ ಅಡ್ವಾಂಟೇಜ್ ನೋಡಿ, ಎಲ್ಲೋ ಟ್ರಾಫಿಕ್ ಒಳಗೆ ನಿಂದ್ರಂಗೆಲ್ಲ ಹಚ್ಚಿ ಇರುತ್ತೇವೆ. ಸಿಕ್ ಮೈ ಗುಡ್ನೆಸ್. ಅಲ್ಲಿ ಮ್ಯಾಲ ನೋಡೋದು ಹೆವಿ ಹೆಂಗ ಐತಿ. ಈಗ ಇದು ಆಕ್ಚುಲಿ ಹೇರ್ ಪಿನ್ ರೋಡ್ ಸ್ಟಾರ್ಟ್ ಆಗೋದೈತಿ ಇಲ್ಲಿ ಮುಂದೆ. ಟ್ರಾಫಿಕ್ ಮಾತ್ರ ಹೆವಿ ಐತಿ ಕಣ್ಣೂರೊಳಗೆ. ಫುಲ್ ಡಿಹೈಡ್ರೇಷನ್ ಆಗತೈತಿ. ನೀರು ಕುಡಿಬೇಕು ಅನ್ಸತೈತಿ, ನೀರಿಲ್ಲ ಎಲ್ಲೋ. ನೋಡೋದ ಫಾಗ್. ಎದಕ್ಕೆ ಟ್ರಾಫಿಕ್ ಮಾಡ್ತಾರೆ ಇವ್ರ? ಯಾವ್ದಾರ ಒಂದು ಗಾಡಿ ಅಡ್ಡ ಹೋಗೋದ್ ಬಿಟ್ಟಿರ್ತಾರೆ ಇಲ್ಲಿ ಎಲ್ಲರ. ಮ್ಯಾಲೆ ಹೋಗ್ಬೇಕೇನೋ? ಇಲ್ಲ ಮ್ಯಾಲೆ ಹೋಗಂಗಿಲ್ಲ. ಹೋಮ್ ಫಾರ್ ದ ಏಜ್ಡ್. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಎಷ್ಟು ಚಲೋ ಕೆಲಸ ಮಾಡತ್ತ. ಅಯ್ಯೋ ಮಳೆ ಅಲ್ಲಿದೆ. ಪಾಸಿಂಗ್ ಶವರ್ ಅನ್ಸುತ್ತೆ ಯಾಕೋ. ಟ್ರಾಫಿಕ್ ಏನ್ ಇಷ್ಟೊಂದು ಮಂದಿ ಹೊಂಟಾರ ವಾಯನಾಡ್ಗೆ. ಅಯ್ಯೋ ಫುಲ್ ಬಸ್ ಬರಕಂತಾವ. ಹೆವಿ ಟ್ರಾಫಿಕ್ ಐತಿದೆ, ಫುಲ್ ಹೆವಿ ಟ್ರಾಫಿಕ್ ಐತೆ. ಫುಲ್ ಹೆವಿ. ಓ ಅಂಕಲ್, ಡೂಡ್ ಏನಾಯ್ತಪ್ಪ ಇದು? ಸೈಕ್ ಬ್ರೋ ಸೈಕ್. ಇಲ್ಲೆಲ್ಲ ಪಾಸಿಂಗ್ ಶವರ್ ಐತಿ ಫುಲ್. ಈಗ ಮಳೆ ಹೊಡೆದತ್ಲ ನೋಡಲ್ಲ, ಹಸಿ ಆಗೈತೆ ಅಣ್ಣನ ಬ್ಯಾಗ್ ಎಲ್ಲ. ನಾ ಸಿಕ್ಕೊಂಡಿಲ್ಲ ಮಳೆಗೆ. ಅಂದ್ರೆ ನಾವು ವಿಡಿಯೋ ಮಾಡಂತಿದ್ದೆಲ್ಲ ಲೇಟ್ ಬಂದೆ, ಮತ್ತೆ ಟ್ರಾಫಿಕ್ ಒಳಗೆ ಸಿಕ್ಕೊಂಡ್ಬಿಟ್ಟೆ. ನಾವು ಸಿಕ್ಕೊಲಿಲ್ಲ ಬ್ರೋ. ಸೈಕ್ ಬ್ರೋ. ಅಯ್ಯೋ ಚಲೋ ಆತ್ ನಾವ್ ಇಲ್ಲಿ ಜಲ್ದಿ ಬಂದಿದ್ದೆ. ನೋಡಿದ ವಾಬ್ರೇ ವಾ, ಸೂಪರ್ ಬ್ರೋ. ಬರ್ರಿ ಬ್ರೋ, ಎಲ್ಲಾರು ಬರ್ರಿ. ಮನ್ಯಾಗ ಕುಂದ್ರಬೇಡ್ರಿ, ಖಾಲಿ ಬರ್ರಿ. ಓ ಮೈ ಗುಡ್ನೆಸ್. ಬರ್ರಿ ಬ್ರೋ, ಇಲ್ಲಿ ಬಂದು ಎಂಜಾಯ್ ಮಾಡ್ರಿ. ಇದು ಫೀಲ್ ಇದು ನಾವು ವಿಡಿಯೋ ಒಳಗೆ ಹೆಂಗೆ ಕಾಣದಿದೆ ಏನೋ ಗೊತ್ತಿಲ್ಲ, ಬಟ್ ಉಪ್ಪಿಂದ ಚಾಟ್ ಮಳೆ ಚಲೋ ಆಯ್ತು, ಎಲ್ಲ ಹಸಿ ಆಗತ್ತೆ ಈಗ. ನೋಡಿದ ಫಾರೆಸ್ಟ್. ವಾಹ್ ವಾ 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 ಅಸ್ಲಿ. ನಂಗೆ ಆ ಸಾಂಗ್ ನೆನಪು ಬರತೈತಿ, ಮುಂಗಾರು ಮಳೆ ಸಾಂಗ್. ಅಸ್ಲಿ 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 ಐತ್ ನೋಡು. ಸೈಕ್ ಬ್ರೋ, ಸೈಕ್ ನೋಡಿ. ಇದ್ರಾಗ ಇಷ್ಟು ಟ್ರಾಫಿಕ್ನಾಗ 40 ಹೊಂಟೇವ ಅಷ್ಟ. ಸ್ವಲ್ಪ ಸ್ಲೋ ಹೊಂಟೇವ, ಭಾಳ ಏನು ಅಷ್ಟೇ. ಗಾಡಿ ನೋಡಿಲ್ಲ ಹೆಂಗ್ ಬರತಾವ. ನಿನ್ನೆ ನೈಟ್ ಅಂತೂ ಗಾಡಿ ಹೆಂಗ್ ಬಂದಾವ ಕಾಣ್ ಮುಂದೆ. ರಿಪ್ ಬಂದಾವ. ರೇನ್ಕೋಟ್ ತಂದಿ ಚಲೋ ಅದ್ ನಮ್ ಬಟ್ ಗಾಡಿ ಒಳಗೈತೆ ನಿಲ್ಲಿಸಿ ಹಾಕೋ ಮಟ್ಟ ಈಗ ಜಾಗನೂ ಇಲ್ಲಲ್ಲ ಸೈಡ್ ಎಲ್ಲರ. ಬಟ್ ನಮ್ ನಶೀಬ್ ಅಂತಪ್ಪ, ಹಾಕೊಂಡ ಮ್ಯಾಗ ಎಲ್ಲ ಮಳೆ ಹೋಗ್ಬಿಡ್ತೈತೆ ಅಂತ ನಂಗೆ ಅದ ಬೇಜಾರು. ಬಟ್ ಈಗ ಮಳೆ ಬರಕತ್ತಲ್ಲ, ವ್ಲಾಗ್ ಈಗೆಲ್ಲ ಬಂದಾಗ್ಬಿಡ್ತೈತಿ. ಶಿಟ್ ಬ್ರೋ, ಇದು ಮಳೆ ಏನಲ್ಲ, ಆಲ್ ದ ವೇ ಹಿಂಗೈತೆ ಮತ್ತೆ ಫುಲ್
ಇಂಥ ಮಿರರ್ ಎಲ್ಲ ಕಾರ್ನರಿಗೆ ಹಾಕ್ಬೇಕಪ್ಪ ಇವರು ಗೌರ್ಮೆಂಟ್ದವ್ರಿ. ಒಬ್ಬ ಫಾರೆಸ್ಟ್ ಏನು ಇದೆ ಗುಡಿ. ಇವ್ ನಡಕ್ ಹಿಂಗೆ ಯಾಕೆ ಹಾಕ್ಯಾರೇನೋ ನಂಗೆ ತಿಳಿಯತ್ತಿಲ್ಲ ಎಲ್ಲ ಕಡೆ. ಸೊ ಕರೆಂಟ್ಲಿ ಫುಲ್ ಹೆವಿ ಮಳೆ ಬರತ್ತಿತ್ತು, ಎಲ್ಲ ಇದಾಗಿ ಫಾರೆಸ್ಟ್ ಇದಾಗೈತಿ, ಫಾಗಿ. ಸೊ ಹಂಗಾಗಿ ಫುಲ್ ರೇನ್ ಜಾಕೆಟ್ ಹಾಕೊಂಡು ಹೊಂಟಿವಿ. ಫುಲ್ ಈಗ ವಿಡಿಯೋನು ಮಾಡತ್ತಿಲ್ಲಾಗಿತ್ತು ವ್ಲಾಗ್, ಯಾಕಂತಂದ್ರೆ ಮಳೆ ಬರತ್ತಿತ್ತಕ್ಕ ತೆಗ್ದಿದ್ವಿ. ಬಟ್ ಇದೊಂದು ಸ್ಪಾಟ್ ಬಂದಿತ್ತು, ಹಾಗಾಗಿ ಇಲ್ಲಿ ನಿಂತು ವಿಡಿಯೋ ಮಾಡಿದ್ವಿ. ಸ್ಪಾಟ್ ನೋಡ್ರಿ ಹೆಂಗೈತಿ, ಸೈಕೈತಿ ಸ್ಪಾಟ್. ನೋಡ್ರಿ ಏನೈತಿ, ವಾಯ್ನಾಡ್ ಹೋಗುದು ರೋಡ್, ಕೋಟಿ ಟು ವಾಯ್ನಾಡ್ ಹೋಗುದು ರೋಡ್. ಏನು ಸೈಕೈತಿ ಅಂತಂದ್ರೆ ಅಲ್ಟಿಮೇಟ್ ಐತಿ. ಇಲ್ಲಿದ್ದವ್ರ ಜನ ಹೆಂಗೆ ಇಲ್ಲಿ ಇರ್ತಾರೋ ಏನೋ ಗೊತ್ತಾಗತ್ತಿಲ್ಲ ಈ ವೆದರ್ ಒಳಗೆ. ಬ್ರೋ ವೆದರ್ ಹೆಂಗೈತೆ ಕೋಲ್ಡ್ ಐತಿ, ಸೈಕೈತಿ. ಮಾತ್ರ ವ್ಲಾಗ್ ಮಾಡಕ್ಕೆ ಭಾಳ ಇಂಟ್ರೆಸ್ಟ್ ಐತಿ. ಲೆಟ್ಸ್ ಡೂ ದ ವ್ಲಾಗಿಂಗ್. ಏನು ಮಸ್ತ್ ಐತೆ. ವ್ಲಾಗಿಂಗ್ ಮಾಡಬಾರ್ದು ಅಂತ ಮಾಡಿತ್ತು, ಯಾಕಂತಂದ್ರೆ ಮಳೆ ಭಾಳ ಬರತ್ತಿತ್ತು. ಬಟ್ ನೋ, ಐ ಕಾಂಟ್. ಏನು ವ್ಯೂ ಐತೆ ಹೇಳಿದೆ. ಐ ವಾಂಟ್ ಟು ಕ್ಯಾಪ್ಚರ್ ದಿಸ್ ಮೂಮೆಂಟ್. ನೋಡಿದ್ದೆ ಏನೈತೆ ಅದರ ಸೈಕೋ. ಹಿಂಗೆ ಇರಲಿ ಅದ ವೈಡ್ ಆ್ಯಂಗಲ್ ಒಳಗೆ ಕ್ಲಿಯಾರಿಟಿ ಬರತ್ತಿಲ್ಲ. ನೋಡಿತ್ತು ವ್ಯೂ. ಸೂಪರ್ ಬ್ರೋ, ಸೂಪರ್. ವಾವ್, ಜಸ್ಟ್ ಅಮೇಝಿಂಗ್. ಫುಲ್ ಮಳೆ ಬರಕತ್ತಂತೇಳಿ ಏನು ಮಾಡಿದ್ವಿ, ಸೈಡ್ ಹಾಕಿ ನಾನು 2 ಕಪ್ ಟೀ ಕುಡ್ದೆ, 1 ಕಪ್ ಫುಲ್ 2 ಕಪ್ ಕಾಫಿ ಕುಡ್ದ. ನನ್ನ ಕಡೆ ಒಂದು ಮಾರಿಗೋಲ್ಡ್ ಬಿಸ್ಕಿಟ್ ಇತ್ತು ಬ್ಯಾಗ್ ಒಳಗೆ, ಅದನ್ನು ಇಟ್ಕೊಳ್ಳೋದೇನಂತೇಳಿ ತಿಂದೆ. ಇನ್ನೂ 2-3 ಬಿಸ್ಕಿಟ್ ಉಳಿದಿದ್ದು. ನಾನಂದೆ ಯಾರು ಬಂದ್ರೆ ಕೊಡು ನಾಯಿಗೆ ಹಾಕಂತೇಳಿ. ಇವ ಹೋಗೋದಿಟ್ಟ ಮಂಗೆ ತಗೋ ಅಂತೇಳಿ ಅವ ಅಂಗಡಿ ಅವ. ಸೊ ಕೂತ್ಪೇಲೆ ನನಗೆ ಗೊತ್ತಿಲ್ಲಾಗತ್ತೆ ಅಲ್ಲಿ ಹೋಗಿ ಬರ್ತೈತೆ ಅಂತೇಳಿ ಬೇಜಾರಾತು. ಸುಮ್ಮ ಚಲ್ಲಿದಲ್ಲಪ್ಪ ಅಂತೇಳಿ ಇಲ್ಲಿ ಬಿಟ್ಟು ಹೋಗ್ಲಿ ಮಂಗೆ ತಿಂತೈತಿ. ಇದು ನೋಡಿದ್ವಿ, ವಾ ಸೈಕ್ ಬ್ರೋ, ವರ್ತ್ ಕಮಿಂಗ್ ಹಿಯರ್. ದಿಸ್ ಇಸ್ ಸೂಪರ್. ಕ್ರೇಜಿ. ಬಟ್ ಬ್ಯಾಗ್ ಭಾಳ ಹಾಕೋಣ ನಾವು. ವಾ ಬ್ರೋ, ಯಾರ್ಯಾರು 20 to 25 ಏಜ್ ಅದಿರಿ ನೋಡ, ಬೈಕ್ ತಗೋರಿ, ಅಡ್ಡಾಡ್ರಿ, ಎಲ್ಲ ನೋಡ್ರಿ, ಮಜಾ ಮಾಡ್ರಿ. ಸುಮ್ಮ ಫಾಲ್ತು ಯಾವ್ಯಾವ ಚಟ ಮಾಡೋದು ಬಿಡ್ರಿ, ಕುಡಿಯೋದು, ಗಾಂಜಾ ಸೇರೋದು. ನಾವು ಇದ್ದಿದ್ದು ಹಳೆ ಹಾಸ್ಟೆಲ್ನಾಗ ಎಲ್ಲ ಹುಡುಗರು, ಅರ್ಧ ಹುಡುಗರೆಲ್ಲ ಚಲೋ ಹುಡುಗರು ಎಲ್ಲ ಸ್ಮೋಕ್ ಮಾಡಿ, ಗಾಂಜಾ ಮಾಡಿ, ಸೇರಿ ಎಲ್ಲ ಮಾಡಿ ಹಾಳಾಗಿ ಹೋಗ್ಬಿಟ್ರ. ಹಾಳಾಗ್ಯಾರ ಅಂದ್ರೆ ಏನು ಚಲೋನ ಅದಾರ, ಎಲ್ಲ ವೆಲ್ತಿಲೆ ಚಲೋನ ಅದಾರ, ಅವ್ರಿಗೇನು ಕಮ್ಮಿನ ಆಗಿಲ್ಲ, ಅದಕ್ಕೆ ಮಾಡ್ತಾರ. ಬಟ್ ಅಂದ್ರು ಅದೇನೋ ಸರಿ ಅಲ್ಲ, ತಪ್ಪು ಕೆಲಸ ಅಂತೇಳಿ ಅನಿಸ್ತೈತಿ. ಅಂಥದ್ದೆಲ್ಲ ಮಾಡೋ ಬದ್ಲಿ ಇಂಥದ್ದು ಏನಾರು ಎಂಜಾಯ್ ಮಾಡ್ರಿ. ಪೇರೆಂಟ್ಸ್ ನೀವು ಅರ್ಥ ಮಾಡ್ಕೊರಿ. ಸುಮ್ಮ ಅವ್ರು ಕೇಳಿದಾಗೆಲ್ಲ ರೊಕ್ಕ ಕೊಟ್ರಿ ಅಂದ್ರೆ ಮುಗ್ದೋದ್ ಕತಿ. ಕೊಡ್ತಾರೆ ಬಿಡು ಅಂತೇಳಿ ಏನು ಬೇಕಾದ್ ಮಾಡ್ತಾರ ಅವ್ರು, ನಡೀತೈತೆ ಅಂತೇಳಿ. ವಾ ಓ ಪಿ ಇನ್ ದ ಚಾಟ್ ಬ್ರೋ. ಸೈಕ್ ವ್ಯೂ. ಓ ಪಿ ಸೈಕ್ ಬ್ರೋ, ಸೈಕ್. ನಾ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ನಾ ಈಗ ಸ್ಲೋನ ಹೋಗ್ತೇನೆ ಇದ್ರಾಗೆ ನೀವೆಲ್ಲ ನೋಡ್ಕೊಂತ. ಬಟ್ ನಿನ್ನೆ ಮಾತ್ರ ರೋಡ್ ಒಳಗೆ ಹೊಡೆದೇವಿ, ಇಂಥದ ಸೇಮ್ ರೋಡ್ ಒಳಗೆ. ನೈಟ್ ಏನು ಟ್ರಾಫಿಕ್, ಊಟಿಯಿಂದ ಅಲ್ಲಿ ವಯನಾಡ್ ಟು ಊಟಿ, ಕೇಳಬೇಡ ಬ್ರೋ ನೀ. ಸೈಕ್ ಅಂದ್ರೆ ಸೈಕ್. ಏನೋ ಹೇಳತ್ತಿದ್ದೆ.
ನಮ್ಮ ಮನೆಯೊಳಗೆ ನಂಗೆ ಯಾವಾಗೂ ಹಿಂಗೆ ದುಡ್ಡು ಕೊಡಂಗಿಲ್ಲಾಗಿತ್ತು ಕಾಲೇಜ್ ಡೇಸ್ ಒಳಗೆ ಇದ್ದಾಗೆಲ್ಲ. ಯಾಕಂತಂದ್ರೆ ಹಾಳಾಗ್ತೀನಿ ಅಂತೇಳಿ. ನಮ್ಮ ಪಪ್ಪ ಟೀಚರ್ ಅಲ್ಲ, ಅವ್ರಿಗೆ ಗೊತ್ತು ಹುಡುಗರು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ. ಸೊ ಅವಾಗ ನಾ ಏನೋ ಸುಮ್ಮನೆ ಇರ್ತಿದ್ದೆ. ಅವಾಗ ನಂಗೆ ಅರ್ಥ ಆಗ್ಬಿಟ್ಟಿತ್ತು, ಇದು ನನ್ನ ಕಲಿಯೋ ಫೇಸ್ ಐತಿ, ಅದು ಮುಗಿದ್ಮೇಲೆ ಏನು ಬೇಕಾ ಮಾಡೋಣ. ಈಗ ಸೀರಿಯಸ್ಲಿ ಕಾಲೇಜ್ ಮುಗಿದ್ ನೆಕ್ಸ್ಟ್ ದಿನದಿಂದ ಇನ್ನೂ ಮಟ ನಂಗೆ ಯಾವಾಗೂ ಏನೂ ಅಂದೇ ಇಲ್ಲ ನಮ್ಮ ಪಪ್ಪ ಮಮ್ಮಿ. ಎಲ್ಲಿ ಹೋಗಾತಿ, ಏನು ಮಾಡತ್ತಿ, ಇನ್ನೂ ಮಟ. ಈಗ ನಾವು ಬಂದ 3 ದಿನ ನಮ್ಮಪ್ಪ ನಂಗೆ ಇನ್ನೂ ಮಟ ಒಂದು ಕಾಲ್ ಹಚ್ಚಿಲ್ಲ, ಏನು ಮಾಡತ್ತಿ ಅದಿ ಇಲ್ಲ. ಅವ್ರು ಒಂದೇ ಕಾನ್ಫಿಡೆನ್ಸ್, ಹೋಗ್ಬರ್ತೀವಿ, ಹೋಗ್ಬಾ, ಮಜಾ ಮಾಡ, ತಲೆ ಕೆಡ್ಸ್ಕೊಬೇಡ, ಅದಕ್ಕೇನಿಲ್ಲ. ಲಾಸ್ಟ್ ಟೈಮ್ ಗೋವಾಗ ಅಮಾವಾಸ್ಯೆ ಇತ್ತು. ನಾ ಹೇಳಿದೆ, ಪಾಪ ಅಮಾವಾಸ್ಯೆ ಐತಿ, ಹೋದ್ರೆ ನಡೀತಿತ್ತಲ್ಲ. ಅಂಥದ್ದೆಲ್ಲ ಏನಿಲ್ಲ, ಹೋಗ್ಬಾ ನೀ ಸುಮ್ಮನೆ ಹೋಗಿ ಮಜಾ ಮಾಡೋದೆ, ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಅಂಥದ್ದೆಲ್ಲ ಹಂಗೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಸೇಮ್ ಹಂಗೆ ಇವತ್ತು ಮಕರ ಸಂಕ್ರಾಂತಿ ಐತಿ, ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಬಟ್ ನಾವು ಬೇರೆದವ್ರ ಮನ್ಯಾಗೆಲ್ಲ ಬಿಟ್ಟಿಲ್ಲ, 3-4 ಮಂದಿ ಬರೋರಿದ್ರು. ಇವತ್ತು ಇದೈತಿ, ಕರಿ ಐತಿ ಏನೇನೋ ಅಂತೇಳಿ. ಬಟ್ ನನ್ನ ಮನ್ಯಾಗ ಮತ್ತು ಈ ಹುಡುಗನ್ ನಮ್ಮ ಫ್ರೆಂಡಿನ ಮನ್ಯಾಗ ಹೋಗ್ಬಾ ಅಂಥದ್ದೆಲ್ಲ ಏನಿಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಏನೋ ಆಗೋದಿದ್ರೆ ಅದು ಯಾವತ್ತೂ ಆಗ್ತೈತೆ ಹಂಗೆಲ್ಲ. ಸೊ ಲೆಟ್ಸ್ ನಾಟ್ ವರಿ ಅಬೌಟ್ ದ ಅಮಾವಾಸ್ಯೆ ಅಂಡ್ ಹುಣ್ಣಿಮೆ and enjoy your all days. Wow bro, wow. ಬಾ ದೇವ್ರ ಬಾ. ಸೈಕ್ ಫಾಲ್ಸ್ ಹೆಂಗೈತೆ ನೋಡೋದು. ಏನಪ್ಪಾ ಇದಾವೆ ಇವ. ಇವ್ರು ಏನು ಮಾಡಂತಾರೆ ಇದು ನಂಗೆ ಇದೊಂದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಇದ್ರಲ್ಲಿ ಏನು ಮೆಜರ್ಮೆಂಟ್ ಮಾಡ್ತಾರಪ್ಪ ಇವ್ರು? ಎವ್ರಿ ಟೈಮ್ ಎಲ್ಲ ಕಡೆ ಹತ್ತಿರ್ತಾರೆ. ಸ್ಮಾಲ್ ಫಾಲ್ಸ್, ಫಾಲ್ ಇಲ್ಲೋ ದೊಡ್ಡದೈತದ ಮ್ಯಾಲೆ, ಇಲ್ಲಿ ನಿಂದ್ರಸಂಗಿಲ್ಲ ಈಗ ನಾ. ನೋಡಿದ್ದೇವೆ ಇವು. ಸೈಕಾ ಇದ್ರೊಳಗೆ ಸಂಧೆ ಒಳಗೆ ಟ್ರೇನ್. ವಾಬ್ರೇ ವಾ, ಕೆಳಗಿನ ಮ್ಯಾಲೆ ಹತ್ತು ಹೋಗ್ತೈತಿ ಟ್ರೇನ್. ಅಷ್ಟು ಅಜ್ಜ ನಂಗೆ ಭಾರಿ ಅಲ್ಲೋಪ್ಪ. ಯಾರು ರೈಡ್ ಮಾಡುವಾಗ ಫುಲ್ ಸಿಸ್ಟಮ್ ಗೇರ್ ತಗೋರಿ, ಎಲ್ಲ ಮಾಡ್ರಿ. ರೇನ್ ಕೋಟ್ ತಗೋರಿ, ಜಾಕೆಟ್ಸ್, ರೇನ್ ಕೋಟ್ ಎಲ್ಲ ಇಟ್ಕೊರಿ. ಈಗ ನೋಡಿ ನನ್ನ ಕಡೆ ಎಲ್ಲ ಐತಿ, ಯೂಸ್ಫುಲ್ ಆಯ್ತು. ಅವನ ಫ್ರೆಂಡ್ ಕಡೆನೂ ಐತಿ, ರೇನ್ ಜಾಕೆಟ್ ಒಂದೇ ಐತಿ. ಬಟ್ ಯೂಸ್ಫುಲ್ ಯಾಕಾಗಿಲ್ಲ ಹೇಳ? ಅವ್ನ ಕಡೆ ಇರೋ ಜಾಕೆಟ್ ಅವ್ನ ಸೈಜಿಂದ ಐತದ. ಆ್ಯಕ್ಚುಲಿ ಯಾವತ್ತು ನೀವು ರೇನ್ ಜಾಕೆಟ್ ತೊಗೊಂಡಾಗ ನಿಮ್ದು ಏನಿರ್ತೈತಲ್ಲ ಅದ್ರದ್ದು 2 ಸೈಜ್ ಇಲ್ಲ 1 ಸೈಜ್ ಹೆಚ್ಚಿಗೆ ತೊಗೋರಿ. ಫಾರ್ ಎಕ್ಸಾಂಪಲ್ ನೀವು ಎಲ್ಲಿದ್ರೆ XL ಇಲ್ಲ XXL ತೊಗೋರಿ. ಯಾಕಂದ್ರೆ ನೀವೆಲ್ಲ ಹೋಗೋವಾಗ ಬ್ಯಾಗ್ ಒಂದು ಕ್ಯಾರಿ ಮಾಡ್ತಿರ್ತೀರಿ. ಅವಾಗ ಮಳೆ ಬಂತಂದ್ರೆ ಬ್ಯಾಗ್ ಅದ್ರೊಳಗೆ ಕುತ್ಕೊಳ್ಳೋಂಗಿಲ್ಲ. ನಿಮ್ಮ ಸೈಜ್ ಫಿಟ್ಟಿಂಗ್ ಇದ್ದಿದ್ದು ಶರ್ಟ್ ಫಿಟ್ಟಿಂಗ್ ಇದ್ದಿದ್ದು ನೀವು ರೇನ್ ಕೋಟ್ ತೊಗೊಂಡ್ರೆ, ಸೊ ಅವಾಗ ಅದು ರೇನ್ ಕೋಟ್ ಹರಿಯೋ ಚಾನ್ಸ್ ಇರ್ತೈತಿ, ಇಲ್ಲ ಅಂದ್ರಂಗೇನಿಲ್ಲ. ಸೊ ಅವಾಗ ನೀವೇನು ಮಾಡಬೇಕಾಗ್ತೈತಿ, ವೇಟ್ ಮಾಡಬೇಕಾಗ್ತೈತಿ ಮಳೆ ಹೋಗೋ ಮಟ, ಇಲ್ಲ ಬ್ಯಾಗ್ ತೋರಿಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆ ಬರೋ ರೇನ್ ಕವರ್ ಅದೇನು ಉಪಯೋಗ ಇರೋಂಗಿಲ್ಲ. ಜಸ್ಟ್ ಅಷ್ಟು ಏನಾರ ಮಿಸ್ಟ್ ಬಿದ್ರೆ, ಹಂಗೆ ಫಾಗಿಂಗ್ ಬಿದ್ರೆ ಅದಷ್ಟು ಪ್ರೊಟೆಕ್ಟ್ ಮಾಡ್ತೈತಿ. ಬಟ್ ಜೋರು ಮಳೆ ಬಂದ್ರೆ ಅದೇನು ಪ್ರೊಟೆಕ್ಟ್ ಮಾಡೋಂಗಿಲ್ಲ. ಸೊ ಹಂಗಾಗಿ ಚಲೋದು ರೇನ್ ಕೋಟ್ ತೊಗೋರಿ, ಸೈಜ್ ದೊಡ್ಡದು. ಸೊ ಅದ್ರೊಳಗೆ ಎಲ್ಲ ಬ್ಯಾಗ್ ಅದ್ರೊಳಗೆ ಹೋಗ್ಬಿಡ್ತೈತಿ. ಈಗ ನಾ ಹಂಗೆ ಮಾಡೇನಿ, ನಂದ್ರೊಳಗೆ ಹಂಗೆ ಐತಿ. ಈಗ ಅವ್ನ ಬ್ಯಾಗ ನಾನು ಹಾಕೊಂಡೇನಿ, ಮುಂದೆ ಹಾಕೊಂಡೇನಿ, ಲಾಕ್ ಮಾಡಿಬಿಟ್ಟಿನಿ, ಜಿಪ್ ಹಾಕ್ಬಿಟ್ಟಿನಿ. ಅವನಿಗೆ ಬರಲಿಲ್ಲ ಅವ್ನು, ಯಾಕಂದ್ರೆ ಅದು ಸೈಜ್ ಫಿಟ್ಟಿಂಗ್ ಇರ್ತೈತಿ, ಅವನಿಗೂ ಗೊತ್ತಿಲ್ಲ ಆಗುತ್ತೆ. So this is a kind of suggestion what I have for all the people who would like to ride in the monsoon or in the rainy season. ಸೊ ನಾ ಯೂಸ್ ಮಾಡೋದಂತೂ ಝೀಲಿಂದ ಯೂಸ್ ಮಾಡತ್ತೀನಿ, ಮಸ್ತ್ ಐತಿ. ಲಾಸ್ಟ್ ಟೈಮ್ ಹುಬ್ಳಿಯಿಂದ ಬೆಂಗಳೂರು ಮಟ್ಟ ಹೋಗಿದ್ದೆಲ್ಲ, ಫುಲ್ ಡೇ ರೇನ್ ಇತ್ತು. ನಾನು ಫುಲ್ ತರ್ಸ್ಕೊಂಡು ಹೋಗೀನಿ. ಬಟ್ ನಂಗೆ ಒಂದು ಹಣಿ ಒಳಗೆ ನಂಗೆ ನೀರು ಹೋಗಿಲ್ಲ, ಏನಾಗಿಲ್ಲ. ಈವನ್ ಶೂಸ್ ಆದ್ರೂ, ಇವು ಶೂಸೂ ಚಲೋ ಕ್ವಾಲಿಟಿ ಶೂಸ್ ತೊಗೋರಿ, ಮಸ್ತ್ ಮಜಾ ಮಾಡಿರಿ. ಹೋದ್ರೆ ಹೋಗಲಿ, ಅಮೌಂಟ್ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಸ್ತ್. ಮತ್ತು ಫುಲ್ ಅಲ್ಪೆನ್ ಸ್ಟಾರ್ ಅಂಥವೆಲ್ಲ ಶೂಸ್ ತೊಗೋಬೇಡ್ರಿ. ಓಕೆ, ನಿಮ್ಮ ಕಡೆ ಅಮೌಂಟ್ ಇದೆ ತೊಗೋರಿ. ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಯಾವ್ದು ಚೆನ್ನಾಗಿರ್ತೈತೆ ಅದು, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಐತಿ ಅದು ತೊಗೋರಿ, ನಿಮ್ದು ಬಜೆಟ್ ಒಳಗೆ ಯಾವ್ದೈತಿ. ಬಟ್ ಶೂಸ್ ತೊಗೋರಿ, ಸ್ವಲ್ಪ ಸೇಫ್ಟಿ ಇದ್ದಿತ್ತು, ಮಸ್ತ್ ಆಗ್ತೈತಿ. ಗ್ಲೌಸ್ ನನ್ನ ಕಡೆ ಇತ್ತು, ಬಟ್ ಅದು ಲೆದರಿಂದ ಐತಿ, ಅದಕ್ಕೆ ಒಳಗೆ ಹಾಕ್ಬಿಟ್ಟಿನಿ. ಈಗ ನೆಕ್ಸ್ಟ್ ಟೈಮ್ ರೇನಿ ಇದು ಗ್ಲೌಸ್ ತೊಗೊಂಬಿಡೋಣ, ಈ ಮಾನ್ಸೂನಿಗೆ ಯೂಸ್ ಆಗ್ಬಿಡ್ತೈತಿ. ಸೈಕ್ ಬ್ರೋ, ನೋಡಿದ್ದು ವ್ಲಾಗ್ ಗಿಚ್ ಆಕೈತಿದ್ದು ವ್ಲಾಗ್. ಈಗ ನೋಡಿಲ್ಲ ದ ಬೆಸ್ಟ್. ಏನು ಬಂದ ಬ್ರೋ, ಸೈಕ್ ಬಂದ. ನಾ ಚಲೋ ಐತೆ, ನಾ ಸ್ಲೋ ಐತೆ, ಮಸ್ತ ಮಸ್ತ್ ಅಂದ್ರೆ ಮಸ್ತ್ ಬರತ್ತಿದೆ. ಮಂಗ್ಯ ಸೈಡ್ ಬಾ
ಅಲ್ಲಿಂದ ಇಳ್ಕೊಂಡು ಬಂದೇವ್ ನಾ ಈ ಗುಡ್ಡ ಫುಲ್. ಈ ಟೈಪಿನ ನೇಚರ್ ನಾ ಯಾವತ್ತೂ ನೋಡೇ ಇಲ್ಲ. ಎಲ್ಲೆಲ್ಲೋ ಹೋಗೀನಿ ಬಟ್ ಇಷ್ಟು ಮಸ್ತ್ ನಂಗೆ ಎಲ್ಲೂ ಅನಿಸ್ಲೇ ಇಲ್ಲ. ವಾವ್. ಮತ್ತು ಇದ್ರಾಗ ಹಿಲ್ ಸ್ಟೇಷನ್, ಇಷ್ಟು ಮಸ್ತ್ ಹಿಲ್ ಸ್ಟೇಷನ್ ಇದು. ಊಟಿ ಟು ಕೊಯಂಬತ್ತೂರು ಹಿಲ್ ಸ್ಟೇಷನ್ ಸೈಕ್ ಐತೆ ನೋಡಪ್ಪ. ಏಕ್ ನಂಬರ್ ಬ್ರೆತ್ ಟೇಕಿಂಗ್ ವ್ಯೂಸ್ ಅದಾವ. ಕಾರ್ನರಿಂಗ್ ನೋಡಿ ಎಷ್ಟು ಅದಾವ. ಫುಲ್ ಹೇರ್ ಪಿನ್ ಕಟ್ ಹೊಡಿಬೋದು ನೋಡಿ, ನಂಗೆ ಹೊಡಿಬೋದು. ಆದರೂ ಬೇಡ ನಂಗಿದ್ದು ನೇಚರ್ ವ್ಯೂ ಎಂಜಾಯ್ ಮಾಡೋದು ಅಂತೇಳಿ ಸ್ಲೋ ಆಗತ್ತೀನಿ. ಗೋ ಸ್ಲೋ ಆ್ಯಸ್ ಪರ್ ದ ಡೈರೆಕ್ಷನ್ಸ್. ಓ ಮೈ ಗುಡ್ನೆಸ್. ಕೊಯಂಬತ್ತೂರು ಇನ್ನೂ 61 ಕಿಲೋಮೀಟ್ರ್. ಏನದು ಯಾರಿಗೆ ಗೊತ್ತು. ಮೇ ಬಿ ಕೊಯಂಬತ್ತೂರು ಇರ್ಬೋದು. ಎಲಿಫೆಂಟ್ ಕ್ರಾಸಿಂಗ್ ರೋಡ್ ಇದ್ರಾಗ ಎಲ್ಲಿ ಎಲಿಫೆಂಟ್ ಕ್ರಾಸ್ ಆಕ್ಕಾವು, ಎಲ್ಲಕ್ಕಾವು ಎಲ್ಲಕ್ಕಾವು ಇದ್ರಾಗ ಇಳಿದು ಎಲಿಫೆಂಟ್. ಗೋ ಸ್ಲೋ ಎಲಿಫೆಂಟ್ ಕ್ರಾಸಿಂಗ್ ರೋಡ್ ಅಂತ ಪ್ಲೇಸ್ ಒಳಗೆ. ಇಲ್ಲಿ ಫೋನ್ ಬಿಟ್ಟು ಹೋಗಿದ್ವಿ, ಫೋನ್ ಸಿಕ್ತ ಆಂಟಿ ಕೊಟ್ರಿ ಇವರು. ನಂದು ಹ್ಯಾಂಡಲ್ ಒಬ್ಬಲ್ ಆಗಕತ್ತೈತಿ. ಈಗ ನೋಡೋದು ಫುಲ್ ಮೇ ಬಿ ನಟ್ ಲೂಸ್ ಆಗೈತೆ. ನಂದು ಹ್ಯಾಂಡಲ್ ಬಾರ್ ಹಾಕ್ಸಿದ್ದು, ರೈಸರ್ ಹಾಕ್ಸಿದ್ದು ನಟ್ ಲೂಸ್ ಆಗೈತಿ. ಮೊನ್ನೆನೂ ಹಿಂಗಾಗೈತಿ ಸೇಮ್. ಓ ಬೈ, ಈ ಡ್ಯೂಕ್ನಾಗ ಸಾಮಾನು ಹಾಕೊಂಡು ಹೆಂಗೆ ಹೊಡಿತಾರೋಪ್ಪ ಇವ್ರು. ಗಾಡ್ಯಾಗ ಜಾಗನ ಇರಂಗಿಲ್ಲ ಅದ್ರ ಕುಂದ್ರಾಕ. ಶಿ, ಇಲ್ಲಿ ನಾನು ನೋಡಿಲ್ಲ ಒಬ್ಬಲ್ ಹೆಂಗೆ ಆಗತೈತಿ. ಇಷ್ಟು ಒಂದು ಕೈ ಬಿಟ್ರೆ ಸಾಕು. ತೋರಿಸ್ತೀನಿ. ಬ್ಯಾಗ್ ಟೂಲ್ ಕಿಟ್ ನೋಡಿದ್ರೆ ಅವ್ನ ಕಡೆ ಐತಿ. ಅಯ್ಯೋ, ನನ್ನ ಬ್ಯಾಗ್ ಅವ್ನ ಕಡೆ ಐತಿ, ಅವ್ನ ಬ್ಯಾಗ್ ನನ್ನ ಕಡೆ ಐತಿ. ನೋಡಿದೆ ಒಬ್ಬಲ್ ಟಿಕ್ ಅನ್ನೋದೈತಿ. ಶ್ಯಾ, ಅದಕ್ಕೆ ಸ್ಲೋ ಹೋಗತ್ತೀನಿ ನಾನು ಅವಾಗಿಂದ. ಈಸಿ. ಮೇ ಬಿ ಹ್ಯಾಂಡಲ್ ಬಾರ್ ರೈಸರ್ ಹಾಕ್ಸಿದ್ದವ್ ನಟ್ ಅದಾವಲ್ಲ, ಅದ್ರಾಗ ಲೂಸ್ ಆಗೈತದ. ಬ್ರೋ ಏನ್ ಕಟ್ಟಪ್ಪ ಇವ. ಫುಲ್ ಹೇರ್ ಪಿನ್ ಕಟ್ ಮಾತಾಡ ಮಂದಿ. ಸೈಕ್ ಐತಿ. ಸುಮ್ಮನೆ ಮ್ಯಾಲಿಂದ ಎಲ್ಲ ರೇನ್ಕೋಟ್ ಎಲ್ಲ ಹಾಕೊಂಡು ಇದು ನೋಡಿದ್ರೆ ಮಳೆ ಹೋಗ್ಬಿಡತ್ತಿಲ್ಲಿ. ನೋಡ, ನೋಡಿ ಈಗ ನೋಡಿ ಫುಲ್ಲ ಇದಾಗತೈತಿ. ಶಾ, ಅವಂಗ ನೋಡಿದ್ರೆ ಬರ್ಬರ್ 80 ಹೋಗ್ಬಿಟ್ರತ. ನೀವು ಇದಾರೆ 30 ಹೋಗಿದ್ರು. ಟ್ರಾಫಿಕ್ ಸೈಕ್ ಬೈ ಎಲ್ಲಾನೇನೋ ಅಣ್ಣ. ಈಗ ಇದ್ರಾಗ ಏನಾತಿಲ್ಲಿ. ಎದಕ್ಕಪ್ಪ ಇದೆ ಟ್ರಾಫಿಕ್. ನಾವು ಗಾಡಿದವ್ರಪ್ಪ, ನಾವು ಹಿಂಗೆ ಇದ್ರಾಗ ಹೋಗೋರು. ಲೈನ್ ಹಚ್ಚಿ ಕಾರ್ದವ್ರ ಜೊತೆ ಹೋದ್ರೆ ಕಾರಿಗೂ ನಮಗೇನು ಡಿಫ್ರೆನ್ಸ್. ಕೊಂಬಪ್ಪ ಹಾಕ್. ಮುಗಿತ್ತು ಬಂದು ಸಿಕ್ಕೊಂಡೆ ನಾ. ಇಲ್ಲೇ ಏನೋ ಐತಿ, ಹಿಂದೂ ಗಣಪತಿ ಇದೆ ಇಲ್ಲೇ, ಚರ್ಚ್. ಇಲ್ಲೇ ಅದ ಅಂತಡಿ ಬೈ. ನಂದು ಇದು ಹ್ಯಾಂಡಲ್ ಮತ್ತೆ ಒಬ್ಬಲ್ ಆಗತೈತಿ ಹ್ಯಾಂಡಲ್. ಹಾಂ, ನಿನ್ ಕಡೆ ಐತಿ ಕಿಟ್. ಬೈ ಏನ್ ಬೈ ವಜ್ಜನ್ ಹೆಂಗಾಗತ್ತೆ ಗೊತ್ತ ಮುಂದೆ. ಗೊತ್ಬಿಡಿ ಏನಿಲ್ಲ. ಸ್ವಾಗತ್ ಬೈ. ಇಲ್ಲೇ ಪರೋಟ ಮಾಡಂತಾರೆ. ಈಕಿ ಪರೋಟನ ಕರ್ಯಾಕಂತ್ಬಿಟ್ಟಾಳೆ ಎಣ್ಣೆ ಹಾಕಿ. ನೀರು ಬೇಕಂತಂದ್ರೆ ಇಲ್ಲೇ ಒಂದು ಕುಡಿಬೇಕಂತ. ಆಮೇಲೆ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ವಾಟರ್ ಬಾಟಲ್ ಇದೆ, ಅದಕ್ಕೆ 5 ಲೀಟರ್ ತಟ್ಟು ಇಟ್ಟಾರಂತ. ಕುಡಿದು ಚಲ್ತಾರಂತ. ಅವ್ರಿಗೆ ಕೇಳಾತಿದ್ದೇನಾ, ಕಿವಿ ನೋಯ್ತೈತಿ, ಏನು ಮಾಡಲಿ ಏನಾಗೋದಿಲ್ಲ. ಅವ್ನಿಗೆ ಏನು ಕೇಳವಲ್ತ. ಏನು ಮಾಡೋದು. ಬೆಳ್ಳುಳ್ಳಿಗೆ ಏನಂತಾರೆ, ಗಾರ್ಲಿಕ್ಕಿಗೆ ಏನಂತಾರೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಅಲ್ಲಿಂದ ಇಲ್ಲಿ ಬರೋ ಮಟ್ಟ ಆಲ್ಮೋಸ್ಟ್ ಐ ವುಡ್ ಕ್ರೈ. ಆಲ್ ದ ವೇ ಫ್ರಮ್ ದೇ ಟು ಹಿಯರ್ ಐ ವಾಸ್ ಪ್ರೇಯಿಂಗ್ ದ ಗಾಡ್, ಪ್ಲೀಸ್ ಗಿವ್ ಮಿ ದಟ್ ಫೋನ್ ಬಿಕಾಸ್ ಗಿಫ್ಟೆಡ್ ಬೈ ಮೈ ಡ್ಯಾಡ್. ಓ ಮೈ ಗಾಡ್ನೆಸ್.
ರಿಯಲಿ ಗಾಡ್ ಇಸ್ ದೇರ್. ಥ್ಯಾಂಕ್ ಯು ಸೋ ಮಚ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ಏನೋ ಬೇರೆ ಮನೆ ಹೋಗ್ಬೇಕಂತೀವಿ, ಎಷ್ಟು ಮಾಡ್ಕೊಡ್ತಾರಂತ ಯಾರು. ಹ್ಯಾಂಡಲ್ ಬಾರ್ ಬಬ್ಲಿಂಗ್ ಆಗಕತ್ತೈತಿ. ಸೊ ಅದೊಂದು ಇಶ್ಯೂ ಇರ್ತದೆ. ಸೊ ಕೊಯಂಬತ್ತೂರು ಬಂದ್ಕೊಳ್ಳಿ ಅವ್ರು ನಂಗೆ ಒಬ್ಬರಲ್ಲಿ ಬರುವಾಗ ಹೇಳಿದ್ರು ಏನೋ ಹಿಂಗೆ ಆಗತ್ತೆ, ಏನು ಮಾಡಲಿ ಅಂತೇಳಿ. ಕೊಯಂಬತ್ತೂರು ಹೋಗಿ ಮಾಡ್ರಿ ಅಂತ ಹೇಳಿದ್ರು. ಇವ್ನಿಗೆ ಬಂದು ಅಣ್ಣ ಪ್ಲೀಸ್ ಅವ್ನು ರಿಕ್ವೆಸ್ಟ್ ಮಾಡಿದ್ರು, ಮಾಡ್ಕೊಡತ್ತಾನ ಏನೋ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್.